ಆ ಒಂದು ಘಟನೆ ನಗರದಲ್ಲಿ ಆತಂಕ ಸೃಷ್ಟಿಸಿತ್ತು. ಪೊಲೀಸರು ಕೂಡ ಒಂದು ಕ್ಷಣ ತಲೆ ಕೆಡಿಸಿಕೊಂಡು ತಡಕಾಡಿದ್ರು. ಕೃತ್ಯ ಎಸಗಿದವನ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಸದ್ಯ ರಾತ್ರೋರಾತ್ರಿ ಅಟ್ಟಹಾಸ ಮೆರೆದ ಪಾಪಿ ಕೊನೆಗೂ ಸಿಕ್ಬಿದ್ದಿದ್ದಾನೆ. ಆದ್ರೆ ಆರೋಪಿಯ ಹುಚ್ಚಾಟಕ್ಕೆ ಪೊಲೀಸರೇ ಒಂದು ಕ್ಷಣ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಸಿದ್ಧಗಂಗಾ ಶಿವಕುಮಾರ ಶ್ರೀಗಳ ಪುತ್ಥಳಿಗೆ ಹಾನಿ, ಪುತ್ಥಳಿ ವಿರೂಪಗೊಳಿಸಿ ಪರಾರಿಯಾಗಿದ್ದವ ಅರೆಸ್ಟ್. ಹೊತ್ತಿಗೆ ಎಂದೂ ತಪ್ಪರೆ ನಿತ್ಯ ಕರ್ಮಾಚರಣೆಯ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ ಕೋಟ್ಯಾಂತರ ಭಕ್ತರ ಭಾವದಲ್ಲಿ ನೆಲೆಯಾಗಿರುವ ನಡೆದಾಡುವ ದೇವರು, ಕರ್ನಾಟಕ ರತ್ನ, ತ್ರಿವಿಧ ದಾಸೋಹ ಮೂರ್ತಿ. ಸದ್ದು ಗದ್ದಲವಿಲ್ಲದೆ ನಾಡಿನ ತುಂಬ ವಿದ್ಯೆಯ ಹಣತೆ ಬೆಳಗಿ ಸಾಮಾನ್ಯರ ಮನೆಗಳ ನಂದ ದೀಪವಾದ ಸಂತ. ಲಕ್ಷಾಂತರ ಮಕ್ಕಳ ಬಾಳಿಗೆ ಬೆಳಕಾಗಿದ್ದವರ ಪುತ್ಥಳಿ ವಿರೂಪಗೊಳಿಸಿ ಅಟ್ಟಹಾಸ ಮೆರೆದ ಕಿಡಿಗೇಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಗಿರಿನಗರ ವ್ಯಾಪ್ತಿಯ ವೀರಭದ್ರನಗರದ ಬಸ್ ನಿಲ್ದಾಣದ ಬಳಿ ಇರೋ ಶಿವಕುಮಾರ ಸ್ವಾಮೀಜಿ ಪುತ್ಥಳಿ. ಕಳೆದ ಶನಿವಾರ ರಾತ್ರೋರಾತ್ರಿ ಎಂಟ್ರಿ ಕೊಟ್ಟ ರಾಜ್ ಶಿವು ಅನ್ನೋ ಈ ಕಿಡಿಗೇಡಿ ಪುತ್ಥಳಿಗೆ ಹಾನಿ ಮಾಡಿ ಎಸ್ಕೇಪ್ ಆಗಿದ್ದ. ಇದರ ಬೆನ್ನಲ್ಲೇ ಆರೋಪಿ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಹೆಚ್ಚಾಗಿತ್ತು. ಇದೀಗ ಪ್ರಕರಣ ದಾಖಲಿಸಿಕೊಂಡಿದ್ದ ಗಿರಿನಗರ ಪೊಲೀಸರು ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಅವರೆಲ್ಲ ಒಂದು ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ವಿ. ಅವರು ಈಗ ಸದ್ಯಕ್ಕೆ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಬಟ್ ಅವ್ರಿಗೆ ಯಾವುದೇ ಈ ಥರ ಮಾಡಿರೋರಿಗೆ ಮುಂದೆ ಅವರು ಏನು ಮಾಡಬಾರ್ದು, ಮುಂದೆ ಎಲ್ಲೋಗೂ ಮಾಡೋಕ್ಕೆ ಎದುರಬೇಕು ಸರ್. ಯಾರ್ಯಾರಾಗಿರಲಿ ಅವ್ರಿಗೆ ಒಂದು ಶಿಕ್ಷೆಯನ್ನು ವಿಧಿಸಬೇಕು. ದೇವರ ವಿಗ್ರಹ ಕಂಡ್ರೆ ಉರಿದು ಬೀಳ್ತಿದ್ದ ಕಿಡಿಗೇಡಿ. ಗಿರಿನಗರ ಪೊಲೀಸರು ಈತನ ಬಂಧಿಸಿ ವಿಚಾರಣೆ ನಡೆಸಿದಾಗ ಒಂದಷ್ಟು ಸಂಗತಿ ಹೊರಬಿದ್ದಿವೆ. ಮೂಲತಃ ಆಂಧ್ರದವನಾದ ಆರೋಪಿ ರಾಜ್ ಶಿವು ಬ್ಯಾಡರಹಳ್ಳಿಯಲ್ಲಿ ಕುಟುಂಬ ಸಮೇತ ವಾಸವಾಗಿದ್ದ. ಕಳೆದ 6 ತಿಂಗಳ ಹಿಂದೆ ಈತನಿಗೆ ಹೃದಯಾಘಾತವಾಗಿತ್ತಂತೆ. ಆಗ ಸಾಯುವ ಸಮಯದಲ್ಲಿ ನನ್ನನ್ನ ಜೀಸಸ್ ಕಾಪಾಡಿದ್ದಾರೆ ಅನ್ನೋ ನಂಬಿಕೆ ಹೊಕ್ಕಿದೆ. ಅದಾದ ಬಳಿಕ ಕ್ರಿಶ್ಚಿಯನ್ ಕಮ್ಯುನಿಟಿ ಬಗ್ಗೆ ಹೆಚ್ಚು ಒಲವು ತೋರಿದ್ದು ತನ್ನ ರೂಮ್ನಲ್ಲಿ ಜೀಸಸ್ ಸಂಬಂಧಿತ ಬರಹಗಳನ್ನು ಇಟ್ಕೊಂಡಿದ್ದಂತೆ. ಇತ್ತೀಚೆಗೆ ದೇವರ ವಿಗ್ರಹ ಕಂಡ್ರೆ ಉರಿದುರಿದು ಬೀಳ್ತಿದ್ದ. ಕೆಲ ದಿನಗಳ ಹಿಂದೆ ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ನೋಡಿದ್ದ ಆರೋಪಿ ಅದನ್ನ ಧ್ವಂಸಗೊಳಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಶುಕ್ರವಾರ ಮತ್ತೆ ನೋಡ್ಕೊಂಡು ಹೋಗಿ ಶನಿವಾರ ರಾತ್ರಿ ವಿಕೃತಿ ಮೆರೆದಿದ್ದ ಅನ್ನೋದು ಗೊತ್ತಾಗಿದೆ. ಒಬ್ಬ ವ್ಯಕ್ತಿ ರಾತ್ರಿ 1:30 ಸುಮಾರಿಗೆ ಒಂದು ಉದ್ದವಾದ ಕೋಲ್ ರೂಪದಲ್ಲಿರೋ ಒಂದು ಇದನ್ನು ತಗೊಂಡು ಅದಕ್ಕೆ ಜಖಂಗೊಳಿಸಿರೋ ಕುರಿತು ಒಂದು ಪ್ರಕರಣ ದಾಖಲಾಗಿದೆ. ಆರೋಪಿ ಒಬ್ಬ 37 ವರ್ಷದ ಆಂಧ್ರಪ್ರದೇಶ ಮೂಲದ ಬೆಂಗಳೂರು ನಿವಾಸಿಯಾಗಿರ್ತಾನೆ. ಅವನನ್ನು ಮಾನ್ಯ ನ್ಯಾಯಾಲಯಕ್ಕೆ ನಿನ್ನೆ ವಿಚಾರಣೆಗೊಳಪಡಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಅಸಲಿಗೆ ಈತನ ಹುಚ್ಚಾಟ ಇದೇ ಮೊದಲೇನಲ್ಲ. ಈ ಹಿಂದೆ ಬ್ಯಾಡರಹಳ್ಳಿ ಬಳಿಯ ಬ್ಯಾನರ್ನಲ್ಲಿ ದೇವರ ವಿಗ್ರಹ ಕಂಡು ಕಲ್ಲು ಎಸೆದಿದ್ದಂತೆ. ಆದ್ರೆ ಯಾವುದೇ ದೂರು ದಾಖಲಾಗಿರಲಿಲ್ಲ. ಇದಕ್ಕಾಗಿ ಏನೋ ಈ ಆಸಾಮಿ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಪುತ್ಥಳಿಯನ್ನೇ ವಿರೂಪಗೊಳಿಸಿದ್ದಾನೆ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ಬುದ್ಧಿ ಹೇಳಿ ಪರಪ್ಪನ ಅಗ್ರಹಾರಕ್ಕೆ ಅಟ್ಟಿದ್ದಾರೆ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಈಗ ವಿರೂಪಗೊಳಿಸಿದಂತ ವಿಗ್ರಹ ಕೂಡ ಬಟ್ಟೆಯನ್ನ ಸುತ್ತಿ ಹೊಸ ಒಂದು ಪುತ್ಥಳಿಯನ್ನ ಅನಾವರಣ ಮಾಡೋಕೆ ಸ್ಥಳೀಯರ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.